ಹುಣಸೂರಿನ ಶಾಸಕ ಹರೀಶ್ ಗೌಡ ಅವರು ಕೂಡ ಮಾತು ಹೇಳ್ತಾ ಇದ್ರು. ಏನಾಗ್ತಾ ಇದೆ ಜೆಡಿಎಸ್ ಅಲ್ಲಿ ಅಂದ್ರೆ ಹುಣಸೂರು ಶಾಸಕ ಹರೀಶ್ ಗೌಡ ಏನ್ ಹೇಳೋರು? ಅವರು ಕೂಡ ಜೆಡಿಎಸ್ ನ ಲೀಡರ್ಗಳನ್ನ ಕಾಂಗ್ರೆಸ್ ಅವರು ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ 10 ರಿಂದ 12 ಜನ ಹೋಗ್ತಾರೆ ಬೇರೆ ಪಕ್ಷಕ್ಕೆ ಅನ್ನೋದು ಮಾತು. ನನ್ನ ಹತ್ರ ಇಲ್ಲಿ ಶ್ರೀರಾಮನ ಸನ್ನಿಧಿಯಲ್ಲಿ ನಿಂತಿದ್ದೀನಿ ನಾನು. ಇದುವರೆಗೆ ನೀವು ಬಂದ್ಬಿಡು ಬಾ ಅಂತ ನನಗೆ ಕರೆದಿಲ್ಲ. ನಾನು ಬರ್ತೀನಿ ಅಂತೇಳಿ ನಾನು ಹೇಳಿಲ್ಲ. ಆದರೆ ಹರೀಶ್ ಗೌಡನಿಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಮಾತಾಡಿದ್ದಾರೆ ಅಂತ ಅವರೇ ಹೇಳಬೇಕು. ಯಾರು ಯಾವ ಸಂದರ್ಭದಲ್ಲಿ ಏನು ಮಾತಾಡಿದ್ದಾರೆ ಅಂತಕ್ಕಂಥ ಅವರೇ ಹೇಳಬೇಕು ಹೊರತು ನನಗೆ ಹೇಳಿಲ್ಲ. ಹರೀಶ್ ಗೌಡರು ಕೂಡ ಹೇಳಿಲ್ಲ. ಹೇಳಿದ್ದೀನಿ ನೇರವಾಗಿ. ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು ಮನೆಗೆ ಬಂದಿದ್ದರು. ಹಿಂಗೆ ಬರ್ತಾರೆ ದಿಶಾ ಮೀಟಿಂಗ್ ಹೋಗ್ಬೇಕು ಅಂತ ಮಾಡಿದೆ. ಅಷ್ಟೊತ್ತು ಬೇರೆ ಏನೋ ಆಯಿತು, ಹೋಗೋಕ್ಕಾಗಲಿಲ್ಲ. ಆವಾಗ ಅವ್ರು ಬಂದಿದ್ದಾಗ ನೋಡಪ್ಪ, ನಾನು ಯಾವುದೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲ್ಲ. ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಭಾಗವಹಿಸಲೇಬೇಕು ಅಂತ ಕೇಳಿದ್ರು ಅವರು. ನಾನು ಜಿಲ್ಲಾ ಪಂಚಾಯತಿ ಗೆಲ್ಲಿಸ್ತವ್ರೆಲ್ಲರೂ ಕೂಡ ನಾನು ಯಾರನ್ನ ಮಾಡಿದೆ ಅವರೆಲ್ಲರೂ ಕೂಡ ನನಗೆ ವಿರುದ್ಧವಾಗಿ ನಿಂತಿದ್ದಾರೆ. ಈ ಜಿಲ್ಲಾ ಪಂಚಾಯತಿಗಳಲ್ಲಿ ಗೆಲ್ಲಿಸಿ ನಿಂತ್ಕೊಂಡು ಮಾಡಿ ನಾನು ಯಾಕಪ್ಪ ಎದುರಾಕಬೇಕು, ಅದಕ್ಕೂ ತಲೆ ಹಾಕಲ್ಲ ಅಂತ ಹೇಳಿದೆ. ಜೆಡಿಎಸ್ ಇಬ್ಬಾಗದ ಮಾತುಗಳು ಕೇಳಿ ಬರ್ತಾ ಇದ್ವು. ಹುಣಸೂರಿನ ಶಾಸಕ ಹರೀಶ್ ಗೌಡ ಅವರು ಕೂಡ ಮಾತು ಹೇಳ್ತಾ ಇದ್ರು. ಏನಾಗ್ತಾ ಇದೆ ಜೆಡಿಎಸ್ ಅಲ್ಲಿ ಅಂದ್ರೆ ಹುಣಸೂರು ಶಾಸಕ ಹರೀಶ್ ಗೌಡ ಏನ್ ಹೇಳೋರು? ಅವರು ಕೂಡ ಜೆಡಿಎಸ್ ನ ಲೀಡರ್ಗಳನ್ನ ಕಾಂಗ್ರೆಸ್ ಅವರು ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ 10 ರಿಂದ 12 ಜನ ಹೋಗ್ತಾರೆ ಬೇರೆ ಪಕ್ಷಕ್ಕೆ ಅನ್ನೋದು ಮಾತು. ನನ್ನ ಹತ್ರ ಇಲ್ಲಿ ಶ್ರೀರಾಮನ ಸನ್ನಿಧಿಯಲ್ಲಿ ನಿಂತಿದ್ದೀನಿ ನಾನು. ಇದುವರೆಗೆ ನೀವು ಬಂದ್ಬಿಡು ಬಾ ಅಂತ ನನಗೆ ಕರೆದಿಲ್ಲ. ನಾನು ಬರ್ತೀನಿ ಅಂತೇಳಿ ನಾನು ಹೇಳಿಲ್ಲ. ಆದರೆ ಹರೀಶ್ ಗೌಡನಿಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಮಾತಾಡಿದ್ದಾರೆ ಅಂತ ಅವರೇ ಹೇಳಬೇಕು. ಯಾರು ಯಾವ ಸಂದರ್ಭದಲ್ಲಿ ಏನು ಮಾತಾಡಿದ್ದಾರೆ ಅಂತಕ್ಕಂಥ ಅವರೇ ಹೇಳಬೇಕು ಹೊರತು ನನಗೆ ಹೇಳಿಲ್ಲ. ಹರೀಶ್ ಗೌಡರು ಕೂಡ ಹೇಳಿಲ್ಲ. ಹೇಳಿದ್ದೀನಿ ನೇರವಾಗಿ. ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು ಮನೆಗೆ ಬಂದಿದ್ದರು. ಹಿಂಗೆ ಬರ್ತಾರೆ ದಿಶಾ ಮೀಟಿಂಗ್ ಹೋಗ್ಬೇಕು ಅಂತ ಮಾಡಿದೆ. ಅಷ್ಟೊತ್ತು ಬೇರೆ ಏನೋ ಆಯಿತು, ಹೋಗೋಕ್ಕಾಗಲಿಲ್ಲ. ಆವಾಗ ಅವ್ರು ಬಂದಿದ್ದಾಗ ನೋಡಪ್ಪ, ನಾನು ಯಾವುದೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲ್ಲ. ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಭಾಗವಹಿಸಲೇಬೇಕು ಅಂತ ಕೇಳಿದ್ರು ಅವರು. ನಾನು ಜಿಲ್ಲಾ ಪಂಚಾಯತಿ ನೋಡ್ರಿ, ಈಗ ಮೂಡ ಹಗರಣದಲ್ಲಿ ಒಂದು ಇಡಿ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಸಿದ್ದರಾಮಯ್ಯ ತಪ್ಪು ಅಂದರೆ ಅವರ 14 ಸೈಟ್ಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಅಂದರೆ ತಪ್ಪಾಗಿದೆ. ಸಿದ್ದರಾಮಯ್ಯ ಸೈಟ್ ಅಲ್ಲ, ಈಗ ಮೂಡ ಸೈಟ್ ವಾಪಸ್ ಮಾಡಾಗೋಗಿದೆ ಅವರು. ಈಗಾಗಲೇ ನಾನು ಹೇಳಿದ್ದೀನಿ, ಇಡೀ ರಾಜ್ಯದಲ್ಲಿ BDA, ಹೌಸಿಂಗ್ ಬೋರ್ಡು, ಮೂಡ ಲ್ಯಾಂಡ್ ಟು ಲ್ಯಾಂಡ್ ಕೊಡ್ತಾಯಿದ್ರು. ಈಗ ಸುಪ್ರೀಂ ಕೋರ್ಟು ರೇಟ್ ಜಾಸ್ತಿ 1ಕ್ಕೆ 3 ಪಟ್ಟು 4 ಪಟ್ಟು ಮಾಡಿದ್ಮೇಲೆ 50-50 ಅಂತಕ್ಕಂಥದ್ದು ನಡೀತಾ ಇದೆ. ಎಲ್ಲ ಕಡೆ ನಡೀತಾ ಇದೆ ರಾಜ್ಯದಲ್ಲಿ. ಅದು ಕೊಡದೆ ಮಾಡದೆ ಪ್ರಾಧಿಕಾರಗಳೇ ಉಳಿಯಲ್ಲ. ಲ್ಯಾಂಡ್ ಟು ಲ್ಯಾಂಡ್ ಕೊಡೋಕೆ ಹೊರತು ಜಮೀನಿಲ್ಲ. ಅವ್ರ ಲ್ಯಾಂಡನ್ನ ಅತಿಕ್ರಮ ಪ್ರವೇಶ ಮಾಡಿರ್ತಕ್ಕಂಥವ್ರಿಗೆ ಅಥವಾ ಹೊಸದಾಗಿ ಲೇಔಟ್ ಮಾಡ್ತಕ್ಕಂಥವ್ರಿಗೂ ಕೂಡ 50-50ಲೇ ಮಾಡೋಕ್ಕೆ ಕೊಟ್ಟಿದ್ದಾರೆ. ಈಗ ಬಲ್ಲಳ್ಳಿಲೇ ಸರ್ಕಾರದಿಂದ ಅಪ್ರೂವ್ ಮಾಡ್ಕೊಂಡು 50-50 ಮಾಡೋಕ್ಕೆ ಹೋದು ಅದಕ್ಕೂ ರೈತರು ಕೊಟ್ಟಿಲ್ಲ. ಈ ಪರಿಸ್ಥಿತಿ ಇರೋದ್ರಿಂದ 50-50 ಆಗಲೇಬೇಕು. ಒಂದು. ಇನ್ನೊಂದು, ನಾವೆಲ್ಲರೂ ಕೂಡ ಎಷ್ಟು ವರ್ಷ ಆಯಿತು ಅವ್ರದ್ದಾಗಿ, ಸಿದ್ದರಾಮಯ್ಯನವ್ರದ್ದು 3 ವರ್ಷಗಳ ಕಾಲ ಮೂಡ ಮೀಟಿಂಗ್ ನಡೆದಿದೆ. ಎಲ್ಲ BJP, JDS, ಕಾಂಗ್ರೆಸ್ ಅವರು ಎಲ್ಲ ಒಟ್ಟಾಗಿದ್ದೀವಿ. ಯಾರೂ ಕೂಡ ಕೊಡಬಾರ್ದು ಅಂತ ಯಾರೂ ರೆಕಾರ್ಡ್ ಮಾಡಿಸಿಲ್ಲ. ಯಾವುದೇ ಬೋರ್ಡ್ ಮೀಟಿಂಗಲ್ಲೂ ಕೂಡ ಕೊಡ್ಬೋದು ಅಂತ 50-50 ಕೊಡ್ಬೋದು, ಯಾರೇ ಮಾಡಲಿ ರೈತನ ಕೊಡಬೇಕು ಅಂತ ಮಾಡಿದ್ದಾರೆ ಹೊರತು ಕೊಡಬಾರ್ದು ಅಂತ ಒಂದು ಡೀಸೆಂಟ್ ನೋಡು ಕೂಡ ಹಾಕಿಲ್ಲ ಯಾರೂ. MLCಗಳು, MLAಗಳು, ಸೀನಿಯರ್ಸು ಎಲ್ಲ ಇದ್ದೀವಿ ಅಲ್ಲಿ. 19-20 ಜನದಷ್ಟು ಇದ್ದೀವಿ ನಾವೆಲ್ಲರೂ ಕೂಡ. ಯಾರೊಬ್ಬನೂ ಕೂಡ ಕೊಡಬಾರ್ದು ಅಂಥೇಳಿ ಯಾರೂ ಡೀಸೆಂಟ್ ನೋಟ್ ಹಾಕಿಲ್ಲ. ಮರ್ತಿಬ್ಬೇಗೌಡರು ಮಾತ್ರ ನಮಗೆ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ರೈತರಿಗೆ, 50-50 ನಾವು ಒಪ್ಪಲ್ಲ ಅಂತ 1-2-3 ಸಭೆಗಳಲ್ಲಿ ಭಾರಿ ಹೋರಾಟ ಮಾಡಿದ್ದಾರೆ ಅವರು. ಆದರೆ ನಾವುಗಳೆಲ್ಲ ಸರ್ಕಾರದಲ್ಲಿ ಏನು ನಡೀತಾ ಇದೆ
ಆ ರೀತಿ 50-50 ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಇಡಿ ಪ್ರವೇಶ ಮಾಡಿದೆ. ಇಡಿ ಪ್ರವೇಶ ಮಾಡಿ ಯಾರ್ದು ಸಂಪೂರ್ಣವಾಗಿ ಏನು ಮಾಡಿದ್ದಾರೆ ಅಂತಕ್ಕಂಥ ತನಿಖೆ ನಡೀತಾ ಇದೆ. ಅವ್ರಿಗೆ ಸೀಜ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಅದು ಸಂಪೂರ್ಣ ಮಾಹಿತಿ ಇಲ್ಲ. ಅವ್ರು ಇಡಿ ಅವರು ಒಂದು ಕಡೆ ಮಾಡ್ತಿದ್ದಾರೆ, ಲೋಕಾಯುಕ್ತ ಒಂದು ಕಡೆ ಮಾಡ್ತಾಯಿದೆ, ಕೋರ್ಟಲ್ಲಿ ಒಂದು ಕಡೆ ನಡೀತಾ ಇದೆ. ಇದರಿಂದ ಆ ತೀರ್ಪು ಬರೋವರೆಗೆ ನಾನು ಆಗಲೇ ಹೇಳಿದ್ದೀನಿ, ಕೇಂದ್ರದ ಮಂತ್ರಿಗಳು, ಕೇಂದ್ರದ ಎಂ ಪಿಗಳು, ರಾಜ್ಯದ ಮಂತ್ರಿಗಳು, ರಾಜ್ಯದ ಎಂ ಪಿಗಳು, ಅವ್ರ ಮಾಜಿ ಯಾರೇ ಸಿ ಎಮ್ಗಳಿರ್ಬೋದು, ಹಾಲಿ ಸಿ ಎಮ್ ಇರ್ಬೋದು, ಎಲ್ಲರ ಮೇಲೂ FIR ಇದೆ, ಕೋರ್ಟ್ಗಳಲ್ಲಿ ಇದ್ದಾವೆ, ನಡೀತಾ ಇದ್ದಾವೆ. ಯಾರೂ ರಾಜೀನಾಮೆ ಕೊಟ್ಟಿಲ್ಲ. ಇದಕ್ಕೋಸ್ಕರ ಇತಿಹಾಸ ನಾವು ಯಾರು ಕಾಣ್ತೀವಿ ಇತ್ತು. 10-15 ವರ್ಷದ ಇತಿಹಾಸದ ಈಚೆಗೆ ರಾಜೀನಾಮೆ ಕೊಟ್ಟರೆ ನಿದರ್ಶನಗಳಂತೂ ಇಲ್ಲ. ಆದರೆ ಕೋರ್ಟು, ನ್ಯಾಯಾಲಯ, ಇಡಿ ತಪ್ಪಿತಸ್ಥರು ಅಂತ ತೀರ್ಪು ಬಂದ ಮೇಲೆ ಮಾತ್ರ ರಾಜೀನಾಮೆ ವಿಚಾರ ಮಾತಾಡಬೇಕೇ ಹೊರತು ಅಲ್ಲಿವರೆಗೆ ರಾಜೀನಾಮೆ ವಿಚಾರ ಮಾತಾಡ್ತಾ 50 ವರ್ಷ, 60 ವರ್ಷ, 40 ವರ್ಷ, 30 ವರ್ಷ ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳಾಗಿ, ಮಂತ್ರಿಗಳಾಗಿ, ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ಇದ್ದಾರೆ. ಅವರು ಯಾರೂ ಕೂಡ ಮುಂದೆ ನೇರವಾಗಿ ಹಿಂದಿನವರು ನೇರವಾಗಿ ಮಾತಾಡ್ತಿದ್ದಂಥ ಮಾತುಗಳನ್ನ ಯಾರೂ ಕೂಡ ನೇರವಾಗಿ ಮಾತಾಡ್ತಕ್ಕಂಥದ್ದು ಕಡಿಮೆ ಇದೆ. ನಾವು ಜನ ನಮ್ಮನ್ನು ಗೆಲ್ಲಿಸಿ ಇಷ್ಟು ಗೌರವಯುತವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ನಾವು ಏನು ಮಾತಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತಿಳಿದೆ. ಬೇರೆ ಯಾರೋ ಅಜ್ಞಾನಿಯಾಗಿರ್ತಕ್ಕಂಥವನು ಮಾತಾಡ್ತಕ್ಕಂಥ ಮಾತುಗಳಿಗೆ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು, ಇಷ್ಟೊಂದು ಜನರ ನಾಯಕರಾಗಿರ್ತಕ್ಕಂಥವ್ರು ಅದಕ್ಕೆ ಅತಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಏಕವಚನದಲ್ಲಿ ಕೊಡ್ತಕ್ಕಂಥದ್ದು, ಒಬ್ರಿಗೊಬ್ರಿಗೆ ಏಕವಚನದಲ್ಲಿ ಮಾತಾಡ್ಕೊಳ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಜನರು ಗಮನಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಜನ ಬುದ್ಧಿವಂತರಿದ್ದಾರೆ. ಪಕ್ಷಾತೀತವಾಗಿ ಈ ರೀತಿ ರಾಜ್ಯದಲ್ಲಿ ನಡೀತಾ ಇದೆ, ಜನ ಗಮನಿಸ್ತಾ ಇದ್ದಾರೆ. ಆ ದೇವರೇ ಅವರೆಲ್ಲರೂ ಕೂಡ ಜ್ಞಾನೋದಯ ಕೊಡಬೇಕು. ಸರ್, ಇವತ್ತು ನಿಖಿಲ್ ಅವರ ಹುಟ್ಟಿದಬ್ಬ, ನಿಖಿಲ್ ಕುಮಾರಸ್ವಾಮಿ ಹುಟ್ಟಿದಬ್ಬ, ನಿಖಿಲ್ ಅವರ ರಾಜ್ಯಾಧ್ಯಕ್ಷರು ಮಾಡುವಂತಹ ಮಾತು ಕೂಡ ನಿಮ್ಮಲ್ಲಿ ಬಹಳ ದಟ್ಟವಾಗಿದೆ. ಏನು ಪ್ರಯತ್ನ ನಡೆದಿದೆ ನಿಖಿಲ್ ಕುಮಾರಸ್ವಾಮಿ? ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಅಲ್ಲ, ಯಾಕಂದ್ರೆ ರಾಜ್ಯಾಧ್ಯಕ್ಷರು ಆಗಬೇಕು, ಕೆಲವೊಂದು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. GT ದೇವೇಗೌಡರ ನಿಲುವೇನಿದೆ? ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು, ಯಾರು ಹೇಳಿದ್ರು, ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಿಮಗೆ ಕೊಟ್ಟರೆ ನಿಭಾಯಿಸ್ತೀರಾ ಅಧ್ಯಕ್ಷ ಅಂತ? ನಿಮ್ಗೆ ಏನಾರು ಕೊಟ್ಟರೆ? ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಶಕ್ತಿ ಇಲ್ಲ ಅಂತ ಅವರೇ ತೀರ್ಮಾನ ಮಾಡಿದ್ದಾರೆ. JDS ಇಬ್ಬಾಗದ ಮಾತುಗಳು ಕೇಳಿ ಬರ್ತಾ ಇದ್ವು. ಹುಣಸೂರಿನ ಶಾಸಕ ಹರೀಶ್ ಗೌಡ ಅವರು ಕೂಡ ಮಾತು ಹೇಳ್ತಾ ಇದ್ರು. ಏನಾಗ್ತಾ ಇದೆ JDS ಅಲ್ಲಿ ಅಂದ್ರೆ ಹುಣಸೂರು ಶಾಸಕ ಹರೀಶ್ ಗೌಡ ಏನು ಹೇಳೋರು? ಅವರು ಕೂಡ JDS ನ ಲೀಡರ್ಗಳನ್ನ ಕಾಂಗ್ರೆಸ್ ಅವರು ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ 10-12 ಜನ ಹೋಗ್ತಾರೆ ಬೇರೆ ಪಕ್ಷಕ್ಕೆ ಅನ್ನೋದು ಮಾತು. ನನ್ನ ಹತ್ರ ಇಲ್ಲಿ ಶ್ರೀರಾಮನ ಸನ್ನಿಧಿಯಲ್ಲಿ ನಿಂತಿದ್ದೀನಿ ನಾನು. ಇದುವರೆಗೆ ನೀವು ಬಂದ್ಬಿಡು ಬಾ ಅಂತ ನನಗೆ ಕರೆದಿಲ್ಲ. ನಾನು ಬರ್ತೀನಿ ಅಂತೇಳಿ ನಾನು ಹೇಳಿಲ್ಲ. ಆದರೆ ಹರೀಶ್ ಗೌಡನಿಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಮಾತಾಡಿದ್ದಾರೆ ಅಂತ ಅವರೇ ಹೇಳಬೇಕು. ಯಾರು ಯಾವ ಸಂದರ್ಭದಲ್ಲಿ ಏನು ಮಾತಾಡಿದ್ದಾರೆ ಅಂತಕ್ಕಂಥ ಅವರೇ ಹೇಳಬೇಕು ಹೊರತು ನನಗೆ ಹೇಳಿಲ್ಲ. ಹರೀಶ್ ಗೌಡರು ಕೂಡ ಹೇಳಿಲ್ಲ. ನೀವು 6 ತಿಂಗಳು ಹೋಗಲ್ಲ ಅಂತ ಹೇಳಿದ್ದೀರಾ? ಹೇಳಿದ್ದೀನಿ ನೇರವಾಗಿ. ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು ಮನೆಗೆ ಬಂದಿದ್ದರು. ಹಿಂಗೆ ಬರ್ತಾರೆ, ದಿಶಾ ಮೀಟಿಂಗ್ ಹೋಗ್ಬೇಕು ಅಂತ ಮಾಡಿದೆ. ಅಷ್ಟೊತ್ತು ಬೇರೆ ಏನೋ ಆಯಿತು, ಹೋಗೋಕ್ಕಾಗಲಿಲ್ಲ. ಆವಾಗ ಅವ್ರು ಬಂದಿದ್ದಾಗ, ನೋಡಪ್ಪ, ನಾನು ಯಾವುದೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲ್ಲ. ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಭಾಗವಹಿಸಲೇಬೇಕು ಅಂತ ಕೇಳಿದ್ರು ಅವರು. ನಾನು ಜಿಲ್ಲಾ ಪಂಚಾಯತಿ ಗೆಲ್ಲಿಸ್ತವ್ರೆಲ್ಲರೂ ಕೂಡ, ನಾನು ಯಾರನ್ನ ಮಾಡಿದೆ ಅವರೆಲ್ಲರೂ ಕೂಡ ನನಗೆ ವಿರುದ್ಧವಾಗಿ ನಿಂತಿದ್ದಾರೆ. ಈ ಜಿಲ್ಲಾ ಪಂಚಾಯತಿಗಳಲ್ಲಿ ಗೆಲ್ಲಿಸಿ ನಿಂತ್ಕೊಂಡು ಮಾಡಿ ನಾನು ಯಾಕಪ್ಪ ಎದುರಾಕಬೇಕು? ಅದಕ್ಕೂ ತಲೆ ಹಾಕಲ್ಲ ಅಂತ ಹೇಳಿದೆ. JDS ಇಬ್ಬಾಗದ ಮಾತುಗಳು ಕೇಳಿ ಬರ್ತಾ ಇದ್ವು.
ಹುಣಸೂರಿನ ಶಾಸಕ ಹರೀಶ್ ಗೌಡ ಅವರು ಕೂಡ ಮಾತು ಹೇಳ್ತಾ ಇದ್ರು. ಏನಾಗ್ತಾ ಇದೆ ಜೆಡಿಎಸ್ ಅಲ್ಲಿ ಅಂದ್ರೆ ಹುಣಸೂರು ಶಾಸಕ ಹರೀಶ್ ಗೌಡ ಏನು ಹೇಳೋರು? ಅವರು ಕೂಡ ಜೆಡಿಎಸ್ ನ ಲೀಡರ್ಗಳನ್ನ ಕಾಂಗ್ರೆಸ್ ಅವರು ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ 10 ರಿಂದ 12 ಜನ ಹೋಗ್ತಾರೆ ಬೇರೆ ಪಕ್ಷಕ್ಕೆ ಅನ್ನೋದು ಮಾತು. ನನ್ನ ಹತ್ರ ಇಲ್ಲಿ ಶ್ರೀರಾಮನ ಸನ್ನಿಧಿಯಲ್ಲಿ ನಿಂತಿದ್ದೀನಿ ನಾನು. ಇದುವರೆಗೆ ನೀವು ಬಂದ್ಬಿಡು ಬಾ ಅಂತ ನನಗೆ ಕರೆದಿಲ್ಲ. ಯಾವ ಪಕ್ಷ? ನಾನು ಬರ್ತೀನಿ ಅಂತೇಳಿ ನಾನು ಹೇಳಿಲ್ಲ. ಆದರೆ ಹರೀಶ್ ಗೌಡನಿಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಮಾತಾಡಿದ್ದಾರೆ ಅಂತ ಅವರೇ ಹೇಳಬೇಕು. ಯಾರು ಯಾವ ಸಂದರ್ಭದಲ್ಲಿ ಏನು ಮಾತಾಡಿದ್ದಾರೆ ಅಂತಕ್ಕಂಥ ಅವರೇ ಹೇಳಬೇಕು ಹೊರತು ನನಗೆ ಹೇಳಿಲ್ಲ. ಹರೀಶ್ ಗೌಡರು ಕೂಡ ಹೇಳಿಲ್ಲ. ನೀವೊಂದು 6 ತಿಂಗಳು ಹೋಗಲ್ಲ ಅಂತ ಹೇಳಿದ್ದೀರಾ? ಹೇಳಿದ್ದೀನಿ ನೇರವಾಗಿ. ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು ಮನೆಗೆ ಬಂದಿದ್ದರು. ಹಿಂಗೆ ಬರ್ತಾರೆ ದಿಶಾ ಮೀಟಿಂಗ್ ಹೋಗ್ಬೇಕು ಅಂತ ಮಾಡಿದೆ. ಅಷ್ಟೊತ್ತು ಬೇರೆ ಏನೋ ಆಯಿತು, ಹೋಗೋಕ್ಕಾಗಲಿಲ್ಲ. ಆವಾಗ ಅವ್ರು ಬಂದಿದ್ದಾಗ ನೋಡಪ್ಪ, ನಾನು ಯಾವುದೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲ್ಲ. ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಭಾಗವಹಿಸಲೇಬೇಕು ಅಂತ ಕೇಳಿದ್ರು ಅವರು. ನಾನು ಜಿಲ್ಲಾ ಪಂಚಾಯತಿ ನೋಡ್ರಿ, ಈಗ ಮೂಡ ಹಗರಣದಲ್ಲಿ ಒಂದು ಇಡಿ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಸಿದ್ದರಾಮಯ್ಯ ತಪ್ಪು ಅಂದ್ರೆ ಅವರ 14 ಸೈಟ್ಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಅಂದ್ರೆ ತಪ್ಪಾಗಿದೆ ಅಂತ. ತಪ್ಪಾಗಿದೆ. ಸಿದ್ದರಾಮಯ್ಯನವ್ರ ಸೈಟ್ ಅಲ್ಲ ಅವು, ಈಗ ಮೂಡ ಸೈಟ್ ವಾಪಸ್ ಮಾಡಾಗೋಗಿದೆ ಅವರು. ಈಗಾಗಲೇ ನಾನು ಹೇಳಿದ್ದೀನಿ, ಇಡೀ ರಾಜ್ಯದಲ್ಲಿ BDA, ಹೌಸಿಂಗ್ ಬೋರ್ಡು, ಮೂಡ ಲ್ಯಾಂಡ್ ಟು ಲ್ಯಾಂಡ್ ಕೊಡ್ತಾಯಿದ್ರು. ಈಗ ಸುಪ್ರೀಂ ಕೋರ್ಟು ರೇಟ್ ಜಾಸ್ತಿ 1ಕ್ಕೆ 3 ಪಟ್ಟು 4 ಪಟ್ಟು ಮಾಡಿದ್ಮೇಲೆ 50-50 ಅಂತಕ್ಕಂಥದ್ದು ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ ರಾಜ್ಯದಲ್ಲಿ. ಅದು ಮಾಡದೆ ಪ್ರಾಧಿಕಾರಗಳೇ ಉಳಿಯಲ್ಲ. ಲ್ಯಾಂಡ್ ಟು ಲ್ಯಾಂಡ್ ಕೊಡೋಕ್ಕೆ ಹೊರತು ಜಮೀನಿಲ್ಲ. ಅವ್ರ ಲ್ಯಾಂಡನ್ನ ಅತಿಕ್ರಮ ಪ್ರವೇಶ ಮಾಡಿರ್ತಕ್ಕಂಥವ್ರಿಗೆ ಅಥವಾ ಹೊಸದಾಗಿ ಲೇಔಟ್ ಮಾಡ್ತಕ್ಕಂಥವ್ರಿಗೂ ಕೂಡ 50-50ಲೇ ಮಾಡೋಕ್ಕೆ ಕೊಟ್ಟಿದ್ದಾರೆ. ಈಗ ಬಲ್ಲಳ್ಳಿಲೇ ಸರ್ಕಾರದಿಂದ ಅಪ್ರೂವ್ ಮಾಡ್ಕೊಂಡು 50-50 ಮಾಡೋಕ್ಕೆ ಹೋದು ಅದಕ್ಕೂ ರೈತರು ಕೊಟ್ಟಿಲ್ಲ. ಈ ಪರಿಸ್ಥಿತಿ ಇರೋದ್ರಿಂದ 50-50 ಆಗಲೇಬೇಕು. ಒಂದು, ಇನ್ನೊಂದು, ನಾವೆಲ್ಲರೂ ಕೂಡ ಎಷ್ಟು ವರ್ಷ ಆಯಿತು ಅವ್ರದ್ದಾಗಿ, ಸಿದ್ದರಾಮಯ್ಯನವ್ರದ್ದು 3 ವರ್ಷಗಳ ಕಾಲ ಮೂಡ ಮೀಟಿಂಗ್ ನಡೆದಿದೆ. ಎಲ್ಲ BJP, JDS, ಕಾಂಗ್ರೆಸ್ ಅವರು ಎಲ್ಲ ಒಟ್ಟಾಗಿದ್ದೀವಿ. ಯಾರೂ ಕೂಡ ಕೊಡಬಾರ್ದು ಅಂತ ಯಾರೂ ರೆಕಾರ್ಡ್ ಮಾಡಿಸಿಲ್ಲ. ಯಾವುದೇ ಬೋರ್ಡ್ ಮೀಟಿಂಗಲ್ಲೂ ಕೂಡ ಕೊಡ್ಬೋದು ಅಂತ 50-50 ಕೊಡ್ಬೋದು, ಯಾರೇ ಮಾಡಲಿ ರೈತರು ಕೊಡಬೇಕು ಅಂತ ಮಾಡಿದ್ದಾರೆ ಹೊರತು ಕೊಡಬಾರ್ದು ಅಂತ ಒಂದು ಡೀಸೆಂಟ್ ನೋಡು ಕೂಡ ಹಾಕಿಲ್ಲ ಯಾರೂ. MLCಗಳು, MLAಗಳು, ಸೀನಿಯರ್ಸು ಎಲ್ಲ ಇದ್ದೀವಿ ಅಲ್ಲಿ. 19-20 ಜನದಷ್ಟು ಇದ್ದೀವಿ ನಾವೆಲ್ಲರೂ ಕೂಡ. ಯಾರೊಬ್ಬನೂ ಕೂಡ ಕೊಡಬಾರ್ದು ಅಂಥೇಳಿ ಯಾರೂ ಡೀಸೆಂಟ್ ನೋಟ್ ಹಾಕಿಲ್ಲ. ಮರ್ತಿಬ್ಬೇಗೌಡರು ಮಾತ್ರ ನಮಗೆ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ರೈತರಿಗೆ, 50-50 ನಾವು ಒಪ್ಪಲ್ಲ ಅಂತ 1-2-3 ಸಭೆಗಳಲ್ಲಿ ಭಾರಿ ಹೋರಾಟ ಮಾಡಿದ್ದಾರೆ ಅವರು. ಆದರೆ ನಾವುಗಳೆಲ್ಲ ಸರ್ಕಾರದಲ್ಲಿ ಏನು ನಡೀತಾ ಇದೆ ಆ ರೀತಿ 50-50 ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಇಡಿ ಪ್ರವೇಶ ಮಾಡಿದೆ. ಇಡಿ ಪ್ರವೇಶ ಮಾಡಿ ಯಾರ್ದು ಸಂಪೂರ್ಣವಾಗಿ ಏನು ಮಾಡಿದ್ದಾರೆ ಅಂತಕ್ಕಂಥ ತನಿಖೆ ನಡೀತಾ ಇದೆ. ಅವ್ರಿಗೆ ಸೀಜ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಅದು ಸಂಪೂರ್ಣ ಮಾಹಿತಿ ಇಲ್ಲ. ಅವ್ರು ಇಡಿ ಅವರು ಒಂದು ಕಡೆ ಮಾಡ್ತಿದ್ದಾರೆ, ಲೋಕಾಯುಕ್ತ ಒಂದು ಕಡೆ ಮಾಡ್ತಾಯಿದೆ, ಕೋರ್ಟಲ್ಲಿ ಒಂದು ಕಡೆ ನಡೀತಾ ಇದೆ. ಇದರಿಂದ ಆ ತೀರ್ಪು ಬರೋವರೆಗೆ ನಾನು ಆಗಲೇ ಹೇಳಿದ್ದೀನಿ, ಕೇಂದ್ರದ ಮಂತ್ರಿಗಳು, ಕೇಂದ್ರದ MPಗಳು, ರಾಜ್ಯದ ಮಂತ್ರಿಗಳು, ರಾಜ್ಯದ MPಗಳು, ಅವ್ರ ಮಾಜಿ ಯಾರೇ CMಗಳೇ ಇರ್ಬೋದು, ಹಾಲಿ CM ಇರ್ಬೋದು, ಎಲ್ಲರ ಮೇಲೂ FIR ಇದೆ, ಕೋರ್ಟ್ಗಳಲ್ಲಿ ಇದ್ದಾವೆ, ನಡೀತಾ ಇದ್ದಾವೆ. ಯಾರೂ ರಾಜೀನಾಮೆ ಕೊಟ್ಟಿಲ್ಲ. ಇದಕ್ಕೋಸ್ಕರ ಇತಿಹಾಸ ನಾವು ಯಾರು ಕಾಣ್ತೀವಿ 10-15 ವರ್ಷದ ಇತಿಹಾಸದ ಈಚೆಗೆ ರಾಜೀನಾಮೆ ಕೊಟ್ಟರೆ ನಿದರ್ಶನಗಳಂತೂ ಇಲ್ಲ. ಆದರೆ ಕೋರ್ಟು, ನ್ಯಾಯಾಲಯ, ಇಡಿ ತಪ್ಪಿತಸ್ಥರು ಅಂತ ತೀರ್ಪು ಬಂದ ಮೇಲೆ ಮಾತ್ರ ರಾಜೀನಾಮೆ ವಿಚಾರ ಮಾತಾಡಬೇಕೇ ಹೊರತು ಅಲ್ಲಿವರೆಗೆ ರಾಜೀನಾಮೆ ವಿಚಾರ ಮಾತಾಡ್ತಾ 50 ವರ್ಷ, 60 ವರ್ಷ, 40 ವರ್ಷ, 30 ವರ್ಷ ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳಾಗಿ, ಮಂತ್ರಿಗಳಾಗಿ, ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ಇದ್ದಾರೆ. ಅವರು ಯಾರೂ ಕೂಡ ಮುಂದೆ ನೇರವಾಗಿ
ಹಿಂದಿನವರು ನೇರವಾಗಿ ಮಾತಾಡ್ತಿದ್ದಂಥ ಮಾತುಗಳನ್ನ ಯಾರೂ ಕೂಡ ನೇರವಾಗಿ ಮಾತಾಡ್ತಕ್ಕಂಥದ್ದು ಕಡಿಮೆ ಇದೆ. ನಾವು ಜನ ನಮ್ಮನ್ನು ಗೆಲ್ಲಿಸಿ ಇಷ್ಟು ಗೌರವಯುತವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ನಾವು ಏನು ಮಾತಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತಿಳಿದೆ. ಬೇರೆ ಯಾರೋ ಅಜ್ಞಾನಿಯಾಗಿರ್ತಕ್ಕಂಥವನು ಮಾತಾಡ್ತಕ್ಕಂಥ ಮಾತುಗಳಿಗೆ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು, ಇಷ್ಟೊಂದು ಜನರ ನಾಯಕರಾಗಿರ್ತಕ್ಕಂಥವ್ರು ಅದಕ್ಕೆ ಅತಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಏಕವಚನದಲ್ಲಿ ಕೊಡ್ತಕ್ಕಂಥದ್ದು, ಒಬ್ರಿಗೊಬ್ರಿಗೆ ಏಕವಚನದಲ್ಲಿ ಮಾತಾಡ್ಕೊಳ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಜನರು ಗಮನಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಜನ ಬುದ್ಧಿವಂತರಿದ್ದಾರೆ. ಪಕ್ಷಾತೀತವಾಗಿ ಈ ರೀತಿ ರಾಜ್ಯದಲ್ಲಿ ನಡೀತಾ ಇದೆ, ಜನ ಗಮನಿಸ್ತಾ ಇದ್ದಾರೆ. ಆ ದೇವರೇ ಅವರೆಲ್ಲರೂ ಕೂಡ ಜ್ಞಾನೋದಯ ಕೊಡಬೇಕು. ಸರ್, ಇವತ್ತು ನಿಖಿಲ್ ಅವರ ಹುಟ್ಟಿದಬ್ಬ, ನಿಖಿಲ್ ಕುಮಾರಸ್ವಾಮಿ ಹುಟ್ಟಿದಬ್ಬ, ನಿಖಿಲ್ ಅವರ ರಾಜ್ಯಾಧ್ಯಕ್ಷರು ಮಾಡುವಂತಹ ಮಾತು ಕೂಡ ನಿಮ್ಮಲ್ಲಿ ಬಹಳ ದಟ್ಟವಾಗಿದೆ. ಏನು ಪ್ರಯತ್ನ ನಡೆದಿದೆ ನಿಖಿಲ್ ಕುಮಾರಸ್ವಾಮಿ? ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಅಲ್ಲ, ಯಾಕಂದ್ರೆ ರಾಜ್ಯಾಧ್ಯಕ್ಷರು ಆಗಬೇಕು, ಕೆಲವೊಂದು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಜಿ ಟಿ ದೇವೇಗೌಡರ ನಿಲುವೇನಿದೆ? ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು, ಯಾರು ಹೇಳಿದ್ರು, ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಿಮಗೆ ಕೊಟ್ಟರೆ ನಿಭಾಯಿಸ್ತೀರಾ ಅಧ್ಯಕ್ಷ ಅಂತ? ನಿಮ್ಗೆ ಏನಾರು ಕೊಟ್ಟರೆ? ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಶಕ್ತಿ ಇಲ್ಲ ಅಂತ ಅವರೇ ತೀರ್ಮಾನ ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.